ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಗೆರಳಿ. ರಾಜ್ಯ ರಾಜಕಾರಣದಲ್ಲಿ ಈಗ ಸಿಎಂ ಕುರ್ಚಿ ಕಿತ್ತಾಡೋದು ಒಂದು ಭಾಗ ಆದರೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಭಾಗ ಆದರೆ ಮತ್ತೊಂದು ಕಡೆ ಈಗ ಚಳಿಗಾಲದ ಅಧಿವೇಶನ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವಿಶ್ವಾಸದ ನಿರ್ಣಯದ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಜಟಾಪಟಿಗೆ ಕಾರಣವಾಗಿರುವಂಥದ್ದು ಕಾಂಗ್ರೆಸ್ ಬಿಜೆಪಿ ನಡುವೆ. ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವನ್ನ ಯಾರು ಮೊದಲು ಎತ್ತಿದ್ರು ಅನ್ನುವಂಥದ್ದು. ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಈಗಾಗಲೇ ಈ ಒಂದು ಅವಿಶ್ವಾಸ ನಿರ್ಣಯವನ್ನ ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇಲ್ಲೊಂದು ಕಡೆ ಸರ್ಕಾರ ಅಸ್ಥಿರವಾಗಿದೆ, ಹಾಗಾಗಿ ಅವಿಶ್ವಾಸ ನಿರ್ಣಯವನ್ನ ಸದನದಲ್ಲಿ ಮಂಡಿಸ್ತೀವಿ ಅನ್ನೊಂದು ಹೇಳಿಕೆಯನ್ನ ಇಲ್ಲೊಂದು ಕಡೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಈ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣವಾಗಿರುವಂಥದ್ದು. ಸಾಮಾನ್ಯವಾಗಿ ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ಬರುವಂತ ಮ್ಯಾಟ್ರ್ ಯಾವಾಗ ಅಂತಂದ್ರೆ ಸರ್ಕಾರದಲ್ಲಿ ಏನಾದರೂ ಗೊಂದಲ ಆಯಿತು ಅಂತಂದ್ರೆ ಶಾಸಕರು ಎಲ್ಲ ಒಂದ್ ಕಡೆ ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಂತ ಸಂದರ್ಭದಲ್ಲಿ, ಅದ್ರ ಜೊತೆಗೆ ಸಿಎಂ ವಿರುದ್ಧವಾಗಿ ವಿಶ್ವಾಸ ಕಳ್ಕೊಂಡಂತ ಸಂದರ್ಭದಲ್ಲಿ, ಮತ್ತೆ ಬೇರೆ ರೀತಿಯಂತ ಸಂದರ್ಭದಲ್ಲಿ ಸಿಎಂ ವಿರುದ್ಧವಾಗಿನ ಶಾಸಕರು ತಿರುಗಿ ಬಿದ್ದಂತ ಸಂದರ್ಭದಲ್ಲಿ, ಮತ್ತೆ ಬೇರೆ ಬೇರೆ ರೀತಿಯಂತ ವಾತಾವರಣ ಕಂಡು ಬಂದ ಸಂದರ್ಭದಲ್ಲಿ ಸಹಜವಾಗಿನ ಪ್ರತಿಪಕ್ಷ ಆ ರೀತಿಯಾಗಿ ಅವಿಶ್ವಾಸ ನಿರ್ಣಯದ ಯೋಚನೆಯನ್ನ ಮಾಡುತ್ತೆ. ಈಗ ಕಾಂಗ್ರೆಸ್ನಲ್ಲೂ ಕೂಡ ಪವರ್ ಶೇರಿಂಗ್ ಅನ್ನೋ ವಿಚಾರ ಜಟಾಪಟಿಗೆ ಕಾರಣವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಪೂರೈಸಿ 2.5 ವರ್ಷ ಆಗಿದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರವನ್ನ ಹಸ್ತಾಂತರವನ್ನ ಮಾಡಬೇಕು ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೊಡಬೇಕು ನಿಟ್ಟಿನಲ್ಲಿ ಕೂಡ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಜಟಾಪಟಿ ಕೂಡ ನಡೀತಾ ಇದೆ. ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಮಧ್ಯಪ್ರವೇಶವನ್ನು ಮಾಡಿ ಬರ್ತಕ್ಕಂಥ ಅಧಿವೇಶನ ಇರತಕ್ಕಂಥ ಸಂದರ್ಭದಲ್ಲಿ ಒಟ್ಟಾಗಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ, ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಈಗ ಸದ್ಯದ ಮಟ್ಟಿಗೆ ಒಟ್ಟಾಗಿ ಹೋಗಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಒಂದು ಸಂದೇಶದ ಆಧಾರದ ಮೇಲೆ ಇದೀಗ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಒಬ್ರಿಗೊಬ್ರು ಮನೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ತಿಂಡಿಯನ್ನ ಮಾಡೋದ್ರ ಮುಖಾಂತರವಾಗಿ ನಾವು ಒಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಇದ್ರ ನಡುವೆ ಇಲ್ಲ ಒಂದು ಕಡೆ ಅವಿಶ್ವಾಸ ನಿರ್ಣಯ ಅನ್ನೋ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದುಗದ್ದಲಕ್ಕೆ ಕಾರಣವಾಗಿರುವಂತದ್ದು. ಸ್ವತಃ ಈ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿರುವಂತದ್ದು. ಅಂದ್ರೆ ನನಗೆ ಗೊತ್ತಿಲ್ಲ, ಈಗಾಗಲೇ ಬಿಜೆಪಿ ನಾಯಕರು ಎಲ್ಲ ಒಂದು ಕಡೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವಂತ ನಿಟ್ಟಿನಲ್ಲಿ ಸದನದಲ್ಲಿ ಚಿಂತನೆಯನ್ನ ಮಾಡಿದ್ದಾರೆ. ಹಾಗಾಗಿ ಅವರನ್ನ ಎದುರಿಸುವಂತ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಸನ್ನದ್ಧರಾಗಬೇಕು ಅನ್ನೋ ಮಾತನ್ನ ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಒಂದು ವಿಚಾರವನ್ನ ಕೇವಲ ಒತ್ತಿ ಹೇಳ್ತಾ ಇರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ. ಆದ್ರೆ ಬಿಜೆಪಿಯಲ್ಲಿ ಒಬ್ರು ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ ಅನ್ನೋದು ಒಂದು ಕಡೆ ಕೇಳಿ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಬೇರೊಬ್ಬ ನಾಯಕರು ಅಂದ್ರೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು, ಮೇಲ್ಮನೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ಯಾವೊಬ್ಬ ನಾಯಕರುಗಳು ಕೂಡ ಇಲ್ಲೊಂದು ಕಡೆ ಅವಿಶ್ವಾಸ ನಿರ್ಣಯದ ವಿಚಾರವಾಗಿ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಅಂದ್ರೆ ಈಗಾಗಲೇ ಅವಿಶ್ವಾಸ ನಿರ್ಣಯವನ್ನು ಕೂಡ ಸದನದಲ್ಲಿ ಮಂಡಿಸಿದ್ರೆ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಶಾಸಕರು ರೆಬಲ್ ಆಗಿರಬೇಕು, ಮತ್ತೊಂದು ಕಡೆ ಓಟ್ ಕೂಡ ಹಾಕಬಾರ್ದು, ಅವ್ರ ಬೆಂಬಲ ಇಲ್ದಿರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಅವಾಗ ಆಡಳಿತ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಲಾಸ್ ಆಗುತ್ತೆ, ಹಿನ್ನಡೆ ಆಗುತ್ತೆ. ಅವಾಗ ಸಹಜವಾಗಿಯೇ ಒಂದು ರೀತಿ ಪ್ರತಿಪಕ್ಷ ಬಿಜೆಪಿ ಲಾಭವನ್ನ ಮಾಡ್ಕೊಳ್ಬಹುದು. ಆದ್ರೆ ಈಗ ಆ ತರದ ವಾತಾವರಣ ಇಲ್ಲ. ಯಾಕಂದ್ರೆ ಪವರ್ ಶೇರಿಂಗ್ ಅನ್ನೋ ಒಂದು ವಿಚಾರ ಜಟಾಪಟಿಗೆ ಕಾರಣವಾದ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಮಧ್ಯಪ್ರವೇಶ ಮಾಡಿ ಅದನ್ನ ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿದ್ದಾರೆ. ಈಗ ಅವಿಶ್ವಾಸ ನಿರ್ಣಯ ಅಂದ್ಕೊಂಡು ಹೋಯ್ತು ಅಂತಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಸದನದಲ್ಲಿ ಪ್ರಸ್ತಾಪವನ್ನು ಮಾಡ್ತು ಅಂತಂದ್ರೆ ಅದು ಎಲ್ಲ ಒಂದ್ ಕಡೆ ತಿರುಗುಬಾಣವಾಗಿ, ಅಂದ್ರೆ ತಮ್ಮ ಪಕ್ಷಕ್ಕೆ ತಿರುಗುಬಾಣ ಆಗೋದ್ರ ಮುಖಾಂತರವಾಗಿ ತಾವೇ ಮುಜುಗರಕ್ಕೆ ಒಳಗಾಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿ ನಾಯಕರ ಅಭಿಪ್ರಾಯವಾಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಅವಿಶ್ವಾಸ ನಿರ್ಣಯದ ಬದಲು ಕಾಂಗ್ರೆಸ್ನ ಆಂತರಿಕ ಕಚ್ಚಾಟಗಳ ಬಗ್ಗೆ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಕನ್ನು ಚೆಲ್ಲೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ನಾಯಕರಿಗೆ ಒಂದು ತಕ್ಕವಾದಂತಹ ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಇವಾಗಲೂ ಕೂಡ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಅವಿಶ್ವಾಸ ನಿರ್ಣಯದ ಬಗ್ಗೆ ಮಂಡಿಸುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯ ಆಲೋಚನೆಯನ್ನು ಮಾಡಿಲ್ಲ. ಈ ಒಂದು ಮಾತನ್ನು ಹೇಳ್ತಾ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂತದ್ದು. ಅಂದ್ರೆ ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಮಾತ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಏನು ಅವಿಶ್ವಾಸ ನಿರ್ಣಯದ ಮಾತನ್ನ ಆಡ್ತಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಯಾಕೆ ಹೇಳ್ತಿದ್ದಾರೆ ಅನ್ನುವಂಥದ್ದು ಮುಖ್ಯವಾಗಿ ನಾವು ನೋಡೋದಾದ್ರೆ ಅವಿಶ್ವಾಸ ನಿರ್ಣಯವನ್ನ ಪ್ರತಿಪಕ್ಷಗಳು ಮಂಡಿಸ್ತಾ ಇದ್ದಾವೆ ಅಂತಂದ್ರೆ ಅದು ಸಹಜವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿ ತಲೆನೋವಾಗುತ್ತೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಲ್ಲ ಒಂದ್ ಕಡೆ ಈಗ ಇಲ್ಲಿ ಅಧಿಕಾರವನ್ನು ಕಳೆದುಕೊಂಡ್ರೆ ಕರ್ನಾಟಕದಲ್ಲಿ ಮತ್ತೆ ಇರ್ತಕ್ಕಂಥ ಒಂದು ರಾಜ್ಯದ ಅಧಿಕಾರವನ್ನು ಕೂಡ ಒಟ್ಟೋಗ್ಬಿಡ್ತದೆ ಅನ್ನೋ ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಸಹಜವಾಗಿದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವಿಶ್ವಾಸ ನಿರ್ಣಯ ಅನ್ನೋ ಒಂದು ವಿಚಾರ ಪ್ರಸ್ತಾಪ ಮಾಡ್ತು ಅಂತಂದ್ರೆ ಅಲ್ಲೇನೋ ಪ್ರತಿಪಕ್ಷ ಏನೋ ಬಿಜೆಪಿ ಏನೋ ಮಾಡಬಹುದು, ಮತ್ತೆ ಸಮಸ್ಯೆ ಆಗೋದು ಬೇಡ, ಈಗೇನ್ ಪರಿಸ್ಥಿತಿ ಇದೆ ಅಂದ್ರೆ ಯಥಾವತ್ತವಾಗಿ ಮುಂದುವರಿಲಿ, ಈಗ ಟಚ್ ಮಾಡೋದು ಬೇಡ ಅನ್ನೋ ಅಭಿಪ್ರಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಬರ್ಬೋದು, ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಬರ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಸಿದ್ದರಾಮಯ್ಯ ಅವರು ಅವಿಶ್ವಾಸ ನಿರ್ಣಯ ಅನ್ನೋ ಒಂದು ವಿಚಾರವನ್ನ ಚಾಲ್ತಿಗೆ ತಂದಿದ್ದಾರೆ ಅನ್ನುವಂಥದ್ದು. ಆ ಮುಖಾಂತರವಾಗಿ ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಇದೀಗ ಅವರು ಅವಿಶ್ವಾಸದ ನಿರ್ಣಯವನ್ನ ಮಾತುಗಳನ್ನ ಆಡ್ತಾ ಇದ್ದಾರೆ ಅನ್ನುವಂಥದ್ದು. ಇದೀಗ ರಾಜ್ಯ ರಾಜಕಾರಣದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಆಗಿರ್ಬೋದು, ಮತ್ತೊಂದು ಕಡೆ ಬಿಜೆಪಿ ನಡುವೆ ಈ ಒಂದು ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ದೊಡ್ಡ ಮಟ್ಟದ ಅಗ್ಗಾಜಗಾಟಕ್ಕೆ ಕಾರಣವಾಗಿರುವಂತದ್ದು. ಡಿಸೆಂಬರ್ 8ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಕೂಡ ನಡೀತಾ ಇದೆ. ಆ ಒಂದು ಅಧಿವೇಶನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಪ್ರತಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತೆ ಜೆಡಿಎಸ್ ಈಗಾಗಲೇ ಕಾರ್ಯತಂತ್ರವನ್ನು ರೂಪಿಸಿರುವಂತದ್ದು. ಮತ್ತೆ
ಮತ್ತೆ ಮೊನ್ನೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಸಮನ್ವಯ ಸಮಿತಿ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಯಾವೆಲ್ಲ ವಿಷಯಗಳನ್ನ ಸದನದಲ್ಲಿ ಪ್ರಸ್ತಾಪವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆನ ಮಾಡಿದರೆ ಆ ಒಂದು ಸಭೆಯಲ್ಲೂ ಕೂಡ ಅವಿಶ್ವಾಸ ನಿರ್ಣಯ ಅನ್ನೊಂದು ವಿಚಾರ ಅಲ್ಲಿ ಪಕ್ಷದ ಕೆಲ ನಾಯಕರು ಹೇಳಿದಂತ ಸಂದರ್ಭದಲ್ಲಿ ಆ ಒಂದು ವಿಚಾರ ತೆಗೆದುಕೊಳ್ಳೋದು ಬೇಡ ಸದನದಲ್ಲಿ, ಅದ್ರ ಬದಲು ಕಾಂಗ್ರೆಸ್ನ ಆಂತರಿಕ ಕಚ್ಚಾಟಗಳ ಮುಖಾಂತರವಾಗಿನೇ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಒಂದು ರೀತಿ ತಕ್ಕ ಉತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಮುಜುಗರಕ್ಕೆ ಈಡುವ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ರೂಪಿಸಿದ್ರೆ ಒಳ್ಳೆಯದು ಅನ್ನೋ ಅಭಿಪ್ರಾಯಕ್ಕೆ ಬಂದಿರುವಂತದ್ದು. ಹಾಗಾಗಿ ಅವಿಶ್ವಾಸ ನಿರ್ಣಯ ಒಂದು ವಿಚಾರ ಅಲ್ಲಿ ಪ್ರಸ್ತಾಪ ಆದ್ರೂ ಕೂಡ ಅಂತಿಮವಾಗಿ ಅದನ್ನ ಮಂಡಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಆಗಿರ್ಬೋದು ಮತ್ತೆ ಜೆಡಿಎಸ್ ನಾಯಕರು ಮುಂದಾಗಿಲ್ಲ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಈ ಒಂದು ವಿಚಾರವನ್ನ ಪರಿಣಾಮಕಾರಿಯಾಗಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಒಂದು ವೇಳೆ ಪ್ರತಿಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಅವ್ರಿಗೆ ತಕ್ಕವಾದಂತಹ ತಿರುಗೇಟನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದರೆ ಅದರ ಮುಂದುವರೆದ ಭಾಗವಾಗಿನೇ ಇವತ್ತು ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಸಭೆ ಬಳಿಕವಾಗಿ ಸಚಿವರ ಸಭೆಯನ್ನು ಕೂಡ ಮಾಡಿರುವಂತದ್ದು. ಒಂದು ವೇಳೆ ಏನಾದರೂ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಒಂದು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ರೆ ಸದನದಲ್ಲಿ ಅವರಿಗೆ ತಿರುಗುಬಾಣ ಆಗುವ ರೀತಿಯಲ್ಲಿ ಒಂದು ರೀತಿ ತಂತ್ರಗಾರಿಕೆಯನ್ನ ಸದ್ಯಕ್ಕೆ ರೂಪಿಸಿರುವಂತದ್ದು. ಆದರೆ ಬಿಜೆಪಿಯಲ್ಲಿ ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ಇನ್ನೂ ಕೂಡ ಯೋಚನೆಯಲ್ಲಿ ಇಲ್ಲ, ಮತ್ತೆ ಅದನ್ನ ಮಂಡಿಸುವಂತ ಕೂಡ ನಿರ್ಧಾರವನ್ನು ಮಾಡಿಲ್ಲ. ಬಹುಶಃ ಡಿಸೆಂಬರ್ 8ನೇ ತಾರೀಕು ಸೋಮವಾರ ಏನು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ, ಅಂದು ಅಲ್ಲಿ ಅವಿಶ್ವಾಸ ನಿರ್ಣಯದ ವಿಚಾರವಾಗಿ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ. ಅಂದ್ರೆ ಸದನದ ಒಳಗಡೆ ಅದನ್ನು ಮಂಡಿಸಬೇಕಾ ಅಥವಾ ಬೇಡವಾ ಅನ್ನೊಂದು, ಅಂದ್ರೆ ಒಂದ್ ವೇಳೆ ಆದ್ರೆ ಯಾವ ರೀತಿಯಾಗಿ ಪರಿಣಾಮಗಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಆದ್ರೆ ಸದ್ಯಕ್ಕಂತೂ ಬಿಜೆಪಿ ನಾಯಕರು ಇದುವರೆಗೂ ಕೂಡ ಅವಿಶ್ವಾಸ ನಿರ್ಣಯವನ್ನ ಸದನದಲ್ಲಿ ಮಂಡಿಸುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ತೀರ್ಮಾನವನ್ನ ಮಾಡಿಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಇದಕ್ಕೆ ಒಂದು ರೀತಿ ತಕ್ಕವಾದಂತಹ ಪ್ರತ್ಯುತ್ತರವನ್ನು ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಹೀಗಾಗಿ ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಪ್ರಶ್ನಾರ್ಥಕವಾಗಿಯೇ ಉಳಿದಿರತಕ್ಕಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.